ಈ ಮನ್ಯಾಗ ಎಲ್ಲಾ ಕೆಲ್ಸನೂ ನಾನ ಮಾಡ್ಬೇಕು. ಎಲ್ಲೊಂದಿನ ಕೆಲ್ಸ ಮಾಡ್ಕೊಂತಾನ ಸತ್ ಹೊಕ್ಕಿನೋ ಏನ್ ನಾನು. ಇದೆಲ್ಲಾ ಹೇಳಿರ್ ನನ್ ಗಂಡಗ್ ಎಲ್ಲಿ ಅರ್ಥ ಆಕೈತಿ? ನಿನಗೇನ್ ಕಮ್ಮಿ ಮಾಡಿ ನಾನು ಅಂತಾರ. ಎಲ್ಲಾ ಹೆಚ್ಚ ಮಾಡ್ಯಾರ. ನಮ್ಮ ಅಪ್ಪಗ್ ಬಡ್ಕೊಂಡೆ ನಾನು, ಸ್ವಲ್ಪ ಸಣ್ಣ ಮನಿ ಇದ್ದವ್ರಿಗೆ ಕೊಡಪ್ಪ, ದೊಡ್ಡ ಮನಸ್ಸು ಇರ್ತೈತಿ ಅಂತ ಹೇಳಿ. ಅವ ಹೇಳ್ದ ದೊಡ್ಡ ಮನಿ ಇದ್ದವ್ರದು ದೊಡ್ಡ ಮನಸ್ಸು ಇರ್ತೈತಿ ಅಂತ ಹೇಳಿ ಇಲ್ಲಿ ಕೊಟ್ಟು ಕುಂತಾನ. ಇಲ್ಲಿ ನೋಡಿದ್ ಎಲ್ಲಾ ಕೆಲ್ಸ ನಾನ ಒಬ್ಬಕ್ನ ಮಾಡ್ಬೇಕು. ಇವತ್ತು ಕೆಲಸದಾಗ ಬಂದಿಲ್ವೇ? ಬರ್ತಾಳ ಹೊಟ್ಯಾಗ 9 ತಿಂಗಳು ಕೂಸಿಟ್ಕೊಂಡು ಅಕ್ಕಾರ ಕೆಲ್ಸಕ್ ಬರ್ಲೇನ್ರಿ ಅಂತ ಹೇಳಿ ಮ್ಯಾಲಿಂದ ಮ್ಯಾಲ ಫೋನ್ ಹಚ್ಚಾಕತ್ತಾಳ. ಕೆಲ್ಸಕ್ ಯಾಕ ಬರ್ತಿ, ಮನ್ಯಾಗ ಆರಾಮಿರ ಅಂತ ಹೇಳಿದ್ರ ಇದಕ್ಕೆಲ್ಲಾ ಕಾರಣ ನಿಮ್ ಗಂಡನರಿ ಅಂತ ಹೇಳಿ ಒತ್ತಿ ಹೇಳ್ತಾಳ. ಕೊನೆಯಾಗ ಲಾಸ್ಟಿಗೆ ಹೇಳ್ತಾಳ, ನಮ್ ಹೊಟ್ಟೆ ತುಂಬಾಕತ್ತಿದ್ದ ನಿಮ್ ಯಜಮಾನ್ರಿಂದ ಅಂತ ಹೇಳಿ. ಎಷ್ಟ ಕಷ್ಟ ಆದ್ರೂ ಪರವಾಗಿಲ್ಲ, ಎಲ್ಲಾ ಕೆಲ್ಸನು ನಾನ ಮಾಡ್ಕೋತೀನಿ. ನಿನಗ್ ಮೊದಲ್ ಡೆಲಿವರಿ ಆದ ತಕ್ಷಣ ನನಗ ಫೋನ್ ಮಾಡ, ನೋಡಕ್ಕ ನಾನ ಮೊದಲ್ ಬರ್ತೀನಿ ಅಂತ ಹೇಳೇನಿ. ಅಲ್ಲ, ಆಕಿನ ಕೂಸ್ ನೋಡಾಕ ನಿನ್ಗ್ಯಾಕೆ ಇಷ್ಟ ಅರ್ಜೆಂಟ್? ಗೊತ್ತಾಕೈತಿ ಯಾರ್ಯಾರ ಬಣ್ಣ ಹೆಂಗೈತಿ ಅಂತ ಹೇಳಿ. ಅಕ್ಕಿ ಕೂಸಿಗೆ ಅಕ್ಕಿ ಬಣ್ಣ ಇರ್ಲಾರ್ದೆ ನಿನ್ನ ಬಣ್ಣ ಬರ್ತೈತೇನೆ? ನೋಡು, ಇಂಥವೆಲ್ಲ ವಿಚಾರ ಬಿಟ್ಟ ಲಗು ಲಗು ಕಸ ಹುಡುಗಿ ಮ್ಯಾಲ ಬಂದ ನಾಷ್ಟಾ ರೆಡಿ ಮಾಡ, ಅದ್ ಬಿಟ್ಟು ಏನೇನು ಮಾಡ್ಕೊತ ಕುಡ್ತಿಯಲ್ಲ. ನಾಷ್ಟಾನು ಮಾಡ್ಬೇಕು, ಎಲ್ಲಾ ಕೆಲ್ಸಾನು ಮಾಡ್ಬೇಕು, ನಾನ ಮಾಡ್ಬೇಕು. ನನ್ ಬಿಟ್ರಿ ಇನ್ಯಾರದಾರ ಮಾಡೋರಿಲ್ಲಿ? ಅಲ್ಲ, ನಾ ಇಷ್ಟೆಲ್ಲಾ ಕೆಲ್ಸ ಮಾಡಿದನು ಒಂದಿನಾರ ನನ್ ಗಂಡ್ ಬಂದ್ ಏನ ಇಷ್ಟೆಲ್ಲಾ ಕೆಲ್ಸ ಮಾಡ್ತಿಯಲ್ಲ, ನಿನಗ್ ಸುಸ್ತಾಗುದಿಲ್ಲ ಅಂತ ಕೇಳಂಗಿಲ್ಲ. ಯಾವಾಗ ನೋಡಿದ್ರು ಈ ಸಿಡಕ್ ಬುತ್ತಿ ಸಿದ್ದಪ್ಪ ಗಂಟ್ ಮಕ ಹಾಕೊಂಡ ಕುಂತಿರ್ತಾನ. ಗಂಟ್ ಮಕ ಹಾಕೊಳದ್ ಬಿಟ್ರಿ ಇನ್ನೇನ್ ಗೊತ್ತೈತಿ? ಎಲ್ಲಾ ಕೆಲ್ಸ ನಾನ ಮಾಡ್ಬೇಕು. ಎಲ್ಲಾರು ಬಾಯ್ ಬಿಟ್ಟು ಹೇಳಂಗಿಲ್ಲ, ನಾ ಬಾಯ್ ಬಿಟ್ಟು ಹೇಳ್ತೀನಿ ಅಷ್ಟ. ಸಮಾಧಾನ ಮಾಡ್ಕೋ ಬೇ ಚಿಗವ, ಸಮಾಧಾನ ಮಾಡ್ಕೋ. ಯಾಕ ಬೇ ಚಿಗವ, ಯಾವ್ದಾರ ಊರ್ಗ್ ಹೊಂಟಿದ್ದೇನ? ತಮ್ಮಗ್ ಹೇಳೋಗುಣಂತ ಬಂದೇನ? ನನಗೂ ಅರ್ಥ ಆಕೈತಿ ಈ ಅಕ್ಕ ತಮ್ಮನ್ ಸಂಬಂಧ ಏನಂತ ಹೇಳಿ, ನನಗೂ ಗೊತ್ತೈತಿ. ನೀವೇನ್ ಹೋದ್ರು ಒಂದ ವಾರಲ್ಲ, ಹೋಗ್ ಬರ್ರಿ. ನಿಮ್ ತಮ್ಮರಿಗೆ ನಾ ಹೇಳ್ತೀನಿ, ಬಂದ ಮೇಲೆ ಮತ್ ಭೇಟಿ ಆಗ್ಯಾರಂತ. ಹೋಗ್ರಿ. ಎಲ್ಲಿಗೆ ಅಂತ ಹೋಗ್ಲಮ್ಮ, ಯಾರಿದಾರೆ ಅಂತ ಹೋಗ್ಲಿ? ನನ್ಗಿರೋನ್ ಒಬ್ನೇ ತಮ್ಮ ಅಲ್ವಾ, ಅದಕ್ಕೆ ಇಲ್ಲಿಗ್ ಬಂದೆ. ಅಂದ್ರ ಮತ್ತ ನೀವ್ ಇಲ್ಲೇ ಇರಾಕ್ ಬಂದಿರಿ? ಊರಾಗಿರ್ಲಾರ್ದ ಗಂಡ ಹೆಂಡತಿಯವ್ರು ತಿಂಗಳಿಗೆ ಒಂದ್ಸತಿ ಜಗಳ ಮಾಡ್ತಾರ. ಜಗಳ ಮಾಡಿದ ತಕ್ಷಣ ತಮ್ಮ ನೆನಪಕ್ಕಂಡ ಸೀದಾ ಇಲ್ಲಿಗೆ ಬಂದ್ಬಿಡ್ತಾರ. ಇವ್ರ ತಮ್ಮ ಮಾಡಿ ಹಾಕ್ತಾನ, ಮಾಡಿ ಹಾಕಕ್ ನಾನು ಎಲ್ಲ ನನ್ ಕರ್ಮ. ರಾಜು, ಅಕ್ಕ ಸಮಾಧಾನ ಮಾಡ್ಕೋ ಅಕ್ಕ. ಬಾ ಬಾ ಕುಡಾಗಿದ್, ಬಾ 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 ಕುಂದ್ರೆ. ರಾಜು, ನಾನ್ ವಾಪಸ್ ಆ ಮನೆಗ್ ಹೋಗಲ್ಲ ಅಂದ್ರೆ ಹೋಗಲ್ಲ. ಹೋದ್ ಸಲನು ಹಿಂಗ ಹೇಳಿದ್ದಿ? ಹೋದ್ ಸತಿ ಅಲ್ಲರಿ, ಪ್ರತಿ ಸಲನು ಹಿಂಗ ಹೇಳಿದ. ಏನ್ ತಪ್ಪೈತಿ ಅಂತೀನ? ಪಾಪ ಚಿಗೋವೇಟ್ ತ್ರಾಸ್ ಮಾಡ್ಕೊಂಡಾಳೋ ಏನ. ಮತ್ತೆ ಹೇಳ್ತಾ ಇದೀನಿ, ನಾ ಗಂಡನ ಮನೆಗ್ ಹೋಗಲ್ಲ ಅಂದ್ರೆ ಹೋಗಲ್ಲ. ಬೇಕಿದ್ರೆ ಅವನೇ ಇಲ್ಲಿಗ್ ಬರ್ಲಿ. ಬಂದ್ರ ಹೋಗ್ಯಾನೆ? ಹೊಕ್ಕಾರ, ಹೋಗ್ಲಾರ್ದೇನ್ ಇಲ್ಲೇ ಇರ್ತಾರನ್ರಿ? ಗಂಡ ಹೆಂಡತಿ ಜಗಳ ಅಂದ್ಮೇಲೆ ಅನ್ಸರ್ಸ್ಕೊಂಡ್ ಹೋಗ್ಬೇಕಂತ. ನೀ ಸುಮ್ ಕೂಡ ಪುಣ್ಯಾತ್ಗೀತಿ. ಅನ್ಸರ್ಸ್ಕೊಂಡ್ ಹೋಗ್ಬೇಕಂತ ಏನಿಲ್ಲ ಅಂತ ಹೇಳಾಕ್ ಬಂದೇರಿ ನಾನು. ಚಿಗವ, ನಿನ್ಗೆ ಎಷ್ಟು ದಿನ ಆರಾಮ್ ಅನ್ಸುತ್ತ ಅಷ್ಟ್ ದಿನ ಇಲ್ಲೇ ಇದ್ದು ಹೋಗುರಂತ. ನೀವೇನ್ ಯೋಚನೆ ಮಾಡಕ್ ಹೋಗ್ಬೇಡ್ರೆ, ಇದನ್ನ ಹೇಳಕ್ ಬಂದಿನ್ರಿ ನಾ. ಅದಕ್ಕೆ ರಾಜು, ಸ್ವಲ್ಪ ದಿವಸ ಇಲ್ಲೇ ಆರಾಮಾಗಿರೋಣ ಅಂತ ಬಂದಿದೀನಿ. ಆಮೇಲೆ ಇನ್ನೇನು, ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಗಾಯತ್ರಿ, ತಿಂಡಿ ಏನ್ ಮಾಡಿದ್ಯಮ್ಮ? ಇನ್ನು ಏನು ಮಾಡಿಲ್ರಿ, ಮ್ಯಾಲ್ ಮಾಡ್ಬೇಕು. ಹೌದಾ? ನಂಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. ಹೋಗು,
ಬಿಸಿ ಬಿಸಿಯಾಗಿ ಶಾವಿಗೆ ಉಪ್ಪಿಟ್ಟು ಮಾಡು. ನನಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಶಾವ್ಗೆ ಉಪ್ಪಿಟ್ಟ? ಶಾವ್ಗೆ ಖಾಲಿ ಆಗ್ಯಾವ್ರಿ. ರಾಜು ಶಾವಿಗೆ ತಗೊಂಡ್ಬಂದ್ಬಿಡು. ನಾ ತಂದ್ಬಿಡ್ತೀನಿ. ನಾನು ಮಾಡ್ಬಿಡ್ತೀನಿ. ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ, ನೀನು ಹೋಗಿ ಫ್ರೆಶ್ ಆಗಿ ಶಾವಿಗೆ ಉಪ್ಪಿಟ್ಟು ಮಾಡು. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಮ್ಮ. ಹಾಕ್ತೀನಿ ತುಪ್ಪ ಜಾಸ್ತಿನ ಹಾಕಿ ಫ್ರೆಶ್ ಆಗ ಮಾಡಿಟ್ಟಿರ್ತೀನಿ, ಬಂದ್ ತಿನ್ನಿರಿ ಅಂತ. ಈ ನಮ್ಮ ಅಕ್ಕ ಹೆಚ್ಚಿನಕ್ಕೆ ಅಲ್ಲ, ನಮ್ಮ ಮಾವಗ ಟ್ರಾನ್ಸ್ಫರ್ ಆಗಿ 3 ವರ್ಷ ಆಯ್ತು ಬರೀ ಬೆಂಗಳೂರಿಗೆ. ಅಷ್ಟರೊಳಗೆ ನಮ್ಮ ಅಕ್ಕನ ಭಾಷೆನೂ ಚೇಂಜ್ ಆಯಿತು, ವರ್ತನೆನೂ ಚೇಂಜ್ ಆಗೋಯ್ತು. ನಾ ಬಂದು 15 ವರ್ಷ ಆಯ್ತಿಲ್ಲ, ನಮಗೆ ನಮ್ಮ ಭಾಷೆನೇ ಹೋಗಿಲ್ಲ. ಅದು ಹೋಗಂಗೂ ಇಲ್ಲ, ಸತ್ರು. ಉತ್ತರ ಕರ್ನಾಟಕ ಭಾಷೆ ಉತ್ತರ ಕರ್ನಾಟಕನ, ನಮ್ದು ಯಾವತ್ತೂ ಚೇಂಜ್ ಆಗಲ್ಲ. ಆಕೇನ ಮಾಡ್ಕೊಲ್ಲಕ್ಕ. ಏನ ಬಂದ್ಯಾರಿ? ತಗೋ. ಆಕಿ ಭಾಳ ಹಸಿ ಆತಿದ್ಲು, ಲಘು ಮಾಡ್ಬಿಡ. ಐ ಇದೇನ್ರಿ ಶಾವ್ಗಿ ತಗೊಂಬ ಅಂದ್ರ ಮ್ಯಾಗಿ ತಂದಿರ್ಲಾ? ಇದ್ರಾಗೇನ್ ಶಾವ್ಗಿ ಉಪ್ಪಿಟ್ಟು ಮಾಡೋ ಬದ್ಲಿ ಮ್ಯಾಗಿ ಉಪ್ಪಿಟ್ಟು ಮಾಡ್ಲಾನ? ನಿಮ್ಮ ಅಕ್ಕ ಕೇಳಿದ್ದು ಶಾವ್ಗಿ ಉಪ್ಪಿಟ್ಟು. ನೋಡು, ಯಾವ್ದು ಮಾಡಿದ್ರು ಉಪ್ಪಿಟ್ಟ. ಅಲ್ಲ, ಅಂಗಡಿಯಾಗ ಅದು ಶಾವ್ಗಿ ಇಲ್ಲ ಅಂತೇಳಿ ಇದು ಕೊಟ್ಟಾನ ತಗೊಂಡ್ ಬಂದನ. ಎರಡು ಉದ್ದ ಇರ್ತಾವೆ, ಇದೊಂದ್ ಸ್ವಲ್ಪ ದಮ್ ಇರ್ತೈತಿ, ಅದೊಂದ್ ಸ್ವಲ್ಪ ಸಣ್ಣ ಇರ್ತೈತಿ. ಯಾವ್ದು ಮಾಡಿದ್ರೆ ಏನ? ಉಪ್ಪಿಟ್ಟು ಮಾಡೆ. ಉಪ್ಪಿಟ್ಟೆ ಅದನ್ನ ನಾನ್ ತಿಂದ್ರೆ ವಾಮಿಟ್ಟೆ. ಅಲ್ಲ ಕಣೋ, ಆ ಮ್ಯಾಗಿ ನನ್ಗೆ ಆಗಲ್ಲ ಅಂತ ಗೊತ್ತಿದ್ರು ಯಾಕೆ ಅದನ್ನ ತಗೊಂಡ್ಬಂದೆ ನೀನ್ ಹೋಗಿ? ನೋಡು, ಅಂಗಡಿಯಾಗ ಸಿಗ್ಲಿಲ್ಲ, ಸಿಕ್ಕಿದ್ದ ಒಂದು ಅದಕ್ಕ ತಾನೆ. ಒಂದ್ ಅಂಗಡಿ ಸಿಕ್ಕಿಲ್ಲ ಅಂದ್ರೆ ಪಕ್ಕದ ಅಂಗಡಿಲಿ ತರ್ಬೇಕಾಗಿತ್ತು. ಈಗೇನು ನಿಂಗೆ ಶಾವ್ಗಿ ಉಪ್ಪಿಟ್ಟ ಬೇಕಾ? ಆಯ್ತು ಬಿಡು, ಶಾವ್ಗಿ ತಗೊಂಡ್ ಬರ್ತೀನಿ ನಾ ಹೋಗಿ. ಬೇಡ ಬಿಡಪ್ಪ, ನೀನ್ ಹೋಗಿ ಆ ಶಾವ್ಗೆ ತಗೊಂಬಂದು ಇವಳು ಅದನ್ನ ಮಾಡಿ ಬಡ್ಸೋವರ್ಗೆ ನಾನು ಹೊಟ್ಟೆಲಿರೋ ಹುಳ ಎಲ್ಲ ವಿಲವಿಲ ಅಂತ ಒದ್ದಾಡಿ ಸತ್ತೋಗಿರತ್ತೆ, ತಲೆ ಗಿರ್ರ ಅಂತ ಸುತ್ತುತ್ತೆ. ಬೇಡ ಬಿಡು. ಗಾಯತ್ರಿ ನೋಡಮ್ಮ, ಆ ಮ್ಯಾಗಿಗೆ ಸ್ವಲ್ಪ ಕ್ಯಾರೆಟು, ಹುರುಳಿಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಗೊಂಬಮ್ಮ. ಹೋಗಮ್ಮ, ಹೋಗು. ಏನ್ ವಿಚಾರ ಮಾಡತ್ತಿ? ಏನಿಲ್ರಿ ಚಿಗವ್ವ, ಒಂದ್ 10 ನಿಮಿಷದಾಗ ಮಾಡ್ಕೊಂಡ್ ಬರ್ತೀನಿ, ಕುಂದ್ರಿ. ರಾಜು, ನಾನು ಟೈಮ್ಗೆ ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಸುಸ್ತಾಗ್ಬಿಡತ್ತೆ ಅಂತ ಹೇಳಿದಾರೆ ಕಣೋ. ಯಾರು ಹೇಳಿದ್ದು? ಡಾಕ್ಟ್ರು. ಆತ ಬಾ, ಕುಂದ್ರ ಬಾ, ಇನ್ನೇನ್ ರೆಡಿ ಆಕತ್ತದ ಬಾ. ಏನ ಎಲ್ಲವ ನಿನ್ ಸೋಮೇರಿ ತಮ್ಮ? ಇನ್ನ ಮಕ್ಕೊಡ ನನ್ನ? ಅಲ್ಲ, ಇಂಥ ಸಣ್ಣ ಪುಟ್ಟದ ಕೆಲಸ, ಅಂಗಡಿಗೆ ಹೋಗ್ಬಾರ್ದು, ಅದ್ ತಗೊಂಡ್ ಬಾ, ಇದ್ ತಗೊಂಡ್ ಬಾ, ಎಲ್ಲ ಅವ್ನ್ ಮಾಡಕ್ ಬರಲ್ಲ. ಎಲ್ಲ ನಾನೇ ಮಾಡ್ಬೇಕ? ಒಂದು ತಿಳ್ಕೊ, ನೀ ಅವ್ನ್ ಹಿಂಗ ಲೂಸ್ ಬಿಟ್ಟೆ ಅಂದ್ರ ಅವ್ನ ಜೀವನದಾಗ ಉದ್ದಾರ ಆಗಲ್ಲ. ಅವ ರಾತ್ರಿ ಪೂರ್ತಿ ಓದಿ ಲೇಟ್ ಆಗಿ ಮಕ್ಕೊಂಡಿರ್ಬೇಕು. ಈಗ ಹೋಗಿ ನಾ ಎಬ್ಬಿಸ್ತೀನಿ ತಡ್ರಿ. ಅದೇನ್ ಓದ್ತಾನೋ, ಅದೇನ್ ಬಿಡ್ತಾನೋ, ಎಲ್ಲಾ ದೇವ್ರಿಗೆ ಗೊತ್ತ. ಆಕಾಶ, ಅನ್ಸೇನೋ ಗೊತ್ತಿತ್ತು ನನಗ್ ನೀ ಅನ್ಸ್ತಿ ಅಂತ. ನೀ ಹಿಂಗ ಆಡದ್ಕೂನು ನಿಮ್ ಮಾವ್ ನಿನ್ ಬೈದ್ಕೂನು ಸರಿ ಹೊಂದೈತ್ ನೋಡದ. ಮಾಮ ಬೈದ್ರ? ಯಾರಿಗ್ ಬೈದ್ರು? ನಿನ್ನಂತ ಉಡಾಳದ್ ಮನ್ಯಾಗ ಇಟ್ಕೊಂಡಿನಲ್ಲ, ನನಗ ಬೈತಾರವ್ರು, ಮತ್ತಾರಿಗ್ ಬೈತಾರ? ತಂದೆ ತಾಯಿ ಇರ್ಲಾರ್ದ ಮಗ ಅಂತೇಳಿ ನೀನ್ ಬೈಯಾಕ ನನಗ್ ಮನಸ್ ಬರುದಿಲ್ಲ. ನಮ್ಗಿಬ್ರಿಗೂ ಹಿಂದ ಮುಂದ ಯಾರು ಇಲ್ಲ ಅಂತೇಳಿ ಅವ್ರಿಗೆ ನಮ್ಮನ್ ಬೈದ್ ಬಿಟ್ರ ಬ್ಯಾರೆ ಕೆಲ್ಸನ ಇಲ್ಲ. ಅದ್ ಯಾವಾಗ ನಿನಗ್ ಬುದ್ಧಿ ಬರ್ತೈತೋ? ಈ ಮಂಗ್ಯಾಂತರ ಮಾಡೋದು ಯಾವಾಗ ನೀ ಬಿಡ್ತೀಯೋ? ಆಯ್ತು ಬಿಡಕ್ಕ, ಇನ್ಮೇಲೆ ಫುಲ್ ಸೀರಿಯಸ್ ಆಗಿರ್ತೀನಿ. ಆ ಮಾಮಾರ್ ಹೆಂಗ್ ಬೈತಾರ ನಾನು ನೋಡ್ತೀನಿ. ಅಯ್ಯಯ್ಯ, ಈ ಮಾತ್ ಎಷ್ಟ್ ಸತಿ ಹೇಳಿಯೋ ಏನ. ನಿನ್ನ ಮಂಗ್ಯಾನ್ ಬುದ್ಧಿ ಬಿಟ್ಟು ಹೋಗಂಗಿಲ್ಲ, ನನಗ ಬೈಸ್ಕೊಳ್ಳೋದ್ ತಪ್ಪಂಗಿಲ್ಲ. ನಾಷ್ಟಾ ಬೇಕಂದ್ರ ಲಗುನ ಹೋಗಿ ತಯಾರಾಗಿ ಕೆಳಗ್ ಬಾ. ಯಾಕಂದ್ರ ಬಕಾಸೂರಿ ಮನ್ಯಾಗ ಬಂದ್ ಕುಂತಾಳ, ನಾಷ್ಟಾ ಖಾಲಿ ಆಗತ್ತ. ಹೌದಾ? ಅಕ್ಕಿ ಮತ್ ಬಂದ್ಲಾ? ನೋಡಕ್ಕ, ನೀ ಅದೇನ್ ಮಾಡ್ತೀಯೋ ಬಿಡ್ಚೋ ನನಗ್ ಗೊತ್ತಿಲ್ಲ. ನನ್ ಪಾಲಿನ ನಾಷ್ಟ ಒಂದ್ ಡಬ್ಬ್ಯಾಗ ತಗದಿಟ್ಬಿಡು. ಅಕ್ಕಿ ಮತ್ ಖಾಲಿ ಮಾಡಿದ್ಲಂದ್ರ ನೀ ಮಾಡೋರ್ಗು ನಾ ಅಂತೂ ಕಾಯಂಗಿಲ್ಲ ನೋಡ. ಮತ್ ಮಾಡಂಗೂ ಇಲ್ಲ. ನಿನಗೇನಾರ ನಾಷ್ಟಾ ಬೇಕನ್ಸಿದ್ರ ಜಲ್ದಿನ ತಯಾರಾಗಿ ಕೆಳಗ್ ಬಂದ್ಬಿಡು. ಫಸ್ಟ್ ನಾಷ್ಟ ಮಾಡ್ಬೇಕು ನಾ. ತಗೋರಿ ಚಿಗವ್ವ. ಘಮ್ ಅಂತ ಇದೆ. ನನಗೆ ಟೈಮ್ಗೆ ತಿಂದಿಲ್ಲ ಅಂತಂದರೆ ಕೈ ಕಾಲು ಎಲ್ಲ ನಡ್ಕ ಬಂದ್ಬಿಡುತ್ತೆ, ತಲೆಲ್ಲ ಗಿರ್ರ ಅಂತ ಸುತ್ತುತ್ತೆ. ಅದಕ್ಕೆ ಡಾಕ್ಟ್ರು ಹೇಳಿದ್ದಾರೆ ರುಚಿಯಾಗಿ ಬಿಸಿ ಬಿಸಿಯಾಗಿ ಹೊತ್ತೊತ್ತು ತಿನ್ನಿ ಅಂತ. ನಾನಲ್ಲಮ್ಮ ಹೇಳಿದ್ದು, ಡಾಕ್ಟ್ರು.
ಆಯ್ತು ತಿನ್ನು. ನಾ ಹೇಳ್ದಂಗೆ ಅದ್ವಾಗಿ ಮಾಡಿದಾಳೆ. ತುಪ್ಪ ಕಮ್ಮಿನೇ ಆದರೂ ಪರವಾಗಿಲ್ಲ. ಮುಂದಿನ ಸರಿ ಶಾವಿಗೆ ಉಪ್ಪಿಟ್ಟಿಗೆ ಜಾಸ್ತಿ ತುಪ್ಪ ಹಾಕಿಸ್ಕೊತೀನಿ. ಆದರೂ ಶಾವಿಗೆ ಅಷ್ಟು ರುಚಿ ಇಲ್ಲ. ಏ ಗಾಯತ್ರಿ, ಏನೇ ಹೇಳ್ದೆ ನಾನು ನಿನಗೆ? ಮ್ಯಾಗಿ ಉಪ್ಪಿಟ್ಟಿಗೆ ಕ್ಯಾರೆಟು, ಹುರುಳಿಕಾಯಿ, ಕ್ಯಾಪ್ಸಿಕಮ್ಮು, ತುಪ್ಪ ಹಾಕಿ ಮ್ಯಾಗಿ ಉಪ್ಪಿಟ್ಟು ಮಾಡ್ಕೊಡೆ ಅಂದ್ರೆ ನೀನು ಕೂದಲುಗಳು ಹಾಕಿ ಕೂದಲು ಉಪ್ಪಿಟ್ಟು ಮಾಡಿದ್ಯಲ್ಲೇ. ಶುಚಿಯಾಗಿ ಅಡ್ಗೆ ಮಾಡಕ್ ಬರಲ್ಲ ನಿನಗೆ? ಕೂದ್ಲ ಎಲ್ಲೇ? ಇಲ್ಲಿ. ಅಯ್ಯೋ, ನಾ ಸ್ವಚ್ಛಗನ ಅಡಿಗೆ ಮಾಡೇನ್ರಿ, ಕೊಡುವಾಗಿದ್ ಕಾಣ್ಲಿಲ್ರಿ. ಈಗ ಎಲ್ಲಿಂದ ಬಂದೈತೋ ಏನೋ ಇದು. ಹಾಗಂದ್ರೆ ನನ್ ಕೂದಲ್ನ ಕಿತ್ತಿ ಇದ್ರಲ್ಲಿ ಹಾಕಿ ನಿನಗ್ ತೋರಿಸ್ತಾ ಇದ್ದೀನಾ? ನಾ ಹಂಗ ಹೇಳಿಲ್ರಿ. ಅಡ್ಗಿ ಮಾಡ್ಬೇಕಾದ್ರ ಎಲ್ಲೂ ಈ ಕೂದ್ಲನ ಕಣ್ಣಿಗೆ ಬೀಳಿಲ್ಲ. ಈಗ ಈ ತಾಟ್ನಾಗ ಹೆಂಗ್ ಬಂದ್ ಕುಂತೈತೋ ಏನೋ. ಚಿಕ್ಕವ್ವ, ಇದು ಬ್ಯಾಡ್ ಬಿಡ್ರಿ, ಬೆರ್ದ್ ಹಾಕೊಂಡ್ ಬರ್ತೀನಿ. ಅಯ್ಯ, ಈ ಕೂದ್ಲ ನನ್ ಕೂದ್ಲಂಗಿಲ್ಲಲ್ಲ, ಸೇಮ್ ನಿಮ್ದ ಕೂದ್ಲ ಇದ್ದಂಗೈತಿ. ಏನ ಹೇಳ್ತಾ ಇದ್ಯಾ? ಅದ್ ನನ್ ಕೂದ್ಲು ಅಂತ ಆ ಕೂದ್ಲು ಮೇಲೆ ಹೆಸರು ಬರ್ದಿದ್ಯೇನೋ? ಅಡ್ಗೆ ಮಾಡ್ದವಳು ನೀನ? ನಾನ? ಅಯ್ಯೋ, ಅಡ್ಗಿ ಮಾಡ್ದಕ್ ನಾನ ಅದೇನ್ರಿ. ಅಡ್ಗಿ ಮಾಡ್ಬೇಕಾದ್ರೆ ಏನಿದು ಬಂದಿರ್ಲಿಲ್ಲ. ನಾ ಅಡ್ಗಿ ಮಾಡುವಾಗ ನೀವು ಅಡ್ಗಿ ಮನಿಗ್ ಬಂದಿದ್ರಲ್ಲ, ಅವಾಗ ಏನಾರ ಬಿದ್ದಿರ್ಬೇಕ್ರಿ. ಇಲ್ಲಾಂದ್ರ ನಾ ಆಗ ನಿಮ್ ಕೈಯಾಗ ಕೊಟ್ಟು ಒಂದ್ ತಾಟ್ ಅವಾಗ ಬಿದ್ದಿರ್ಬೇಕ್ ಬಿಡ್ರಿ. ನೀನು ಉಪ್ಪಿಟ್ಟು ತಗೊಂಡ್ ಹೋಗೆ. ಯಾಕೆ ಹಿಂಗ್ ಒದ್ರಾಡತ್ತೀರಿ? ನೋಡೋ ರೋಜಾ, ನೀನ್ ಮ್ಯಾಗಿ ತಂದ್ಕೊಟ್ಯಾ? ನಾನೇನ್ ಹೇಳ್ದೆ ನೋಡೆ, ಮ್ಯಾಗಿಗೆ ಕ್ಯಾಪ್ಸಿಕಮ್ಮು, ಹುರುಳಿಕಾಯಿ, ಕ್ಯಾರೆಟು, ತುಪ್ಪ ಜಾಸ್ತಿ ಹಾಕಿ ಮ್ಯಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಗೊಂಬಾರೆ ಅಂದ್ರೆ ಇವಳು ನೋಡಿಲಿ, ನೋಡ ಇಲ್ಲಿ, ಈ ಕೂದಲುಗಳನ್ನ ಹಾಕಿ ಕೂದ್ಲು ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ದಾಳೆ. ಅಷ್ಟೇ ಅಲ್ಲ ಕಣೋ, ಈ ಕೂದ್ಲು ನಿಂದೆ ಅಲ್ಲ ನಂದೇ ಅಂತ ಹೇಳ್ತಿದ್ದಾಳೆ. ಆ ಕೂದ್ಲು ಮೇಲೆ ನನ್ನ ಹೆಸರು ಬರ್ದಿದ್ಯೇನೋ? ರೀ, ನಾನೇನ್ ಬೇಕಂತ ಹಾಕಿಲ್ರಿ. ಇವ್ರು ಸುಮ್ನ ನನ್ ಮೇಲೆ ಸಿಟ್ ಮಾಡ್ಕೊಳ್ಲಿಕತ್ತಾರ. ನೋಡಕ್ಕ, ಯಾರೇನ್ ಬೇಕಂತ ಕೂದ್ಲು ಹಾಕಿರಂಗಿಲ್ಲ. ಅಕಸ್ಮಾತ್ ಅದು ಬಂದಿರ್ತೈತೆ, ಅದು ಬಂದ್ರೆ ಏನಾಯ್ತು, ಅದ್ ನಿಂಗೆ ತೆಗೆದು ಸೈಡ್ ಹೋಗದ ತಿಂದ್ರಾತು, ಎಲ್ಲಾರು ಮಾಡೋದಷ್ಟ. ಅಲ್ಲ ಕಣೋ, ಇವಳು ನನ್ ಗಂಡನ್ ಬಿಟ್ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ ಕೂದ್ಲು ಹಾಕಿ ನನಗ್ ತಿನ್ನಕ್ ಕೊಟ್ಟಿದ್ದಾಳೆ. ಇವಳು ಓಡೋಗ್ಲಿ ಇವಳು ಗಂಡನ್ ಮನೆಗೆ ಅಂತ ಹೊಟ್ಟೆ ಕಿಚ್ಚುಕೊಳ್ಳ ಇವಳಿಗೆ. ಏನಲ್ರಿ, ನಾನೇನೋ ಸುಮ್ನೆ ಇರ್ತಾ ಇದ್ದೆ ಕಣೋ. ಇವಳು ನೋಡಿಲಿ, ಈ ಕೂದ್ಲುನ ನಿಂದೇ ಕೂದ್ಲು ಅಂತ ವಾದ ಮಾಡ್ತಾ ಇದ್ದಾಳೆ. ಈ ಕೂದ್ಲು ನಂದ ಇವಳ್ದ ನೋಡು, ತಗೊಳ್ಳೋ ನೋಡು, ಇದ್ರ ಮೇಲೆ ನನ್ನ ಹೆಸರು ಬರ್ದಿದ್ಯಾ?